ಅಣ್ಣ ನಮಸ್ಕಾರ. ನಮಸ್ತೆ. ಈಗ ನಿಮ್ಗೆಲ್ರಿಗೂ ಅಚ್ಚುಮೆಚ್ಚಿನ ನಾಯಕರು. ತಾವೀಗಾಗಲೇ ಪಾಲಿಕೆಯಲ್ಲಿ ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸಿದ್ರಿ. ತಮಗೆ ಬೆನ್ನೆಲುಬಾಗಿದ್ದು ಪ್ರತಿಯೊಂದು ಹಂತದಲ್ಲೂ ಕೂಡ ಕೈ ಹಿಡಿದಿದ್ದಾರೆ. ಮತ್ತು ಎಲ್ಲ ಧರ್ಮಗಳನ್ನು ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಗ್ಗೂಡಿಸ್ಕೊಂಡು ಹೋಗುವಂಥ ಮಹಾನ್ ನಾಯಕರು. ಇಡೀ ರಾಜ್ಯದಲ್ಲಿ ಇಷ್ಟೊಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಸಚಿವರು ಮತ್ತೊಬ್ಬರಿಲ್ಲ ಅನ್ನೋ ರೀತಿಯಲ್ಲಿ ಇಡೀ ನಾಡಿನ ಜನತೆ ಪರವಾಗಿ ಎಲ್ಲರ ಮನಸ್ಸು ಗೆದ್ಕೊಂಡಿದ್ದಾರೆ ಮಿಸಸ್ ಸಮೀರಣ್ಣ ಅವರು. ಈ ಬಾರಿಯ ಅವರು ಹುಟ್ಟುಹಬ್ಬಕ್ಕೆ ತಮ್ಮ ವಿಶೇಷವಾದ ಶುಭ ಹಾರೈಕೆಗಳೇನು? ನಾನು ಸುಜಾತ ಡಿ ಸಿ ರಮೇಶು, ಆಜಾದ್ ನಗರ ವಾರ್ಡು ಹಾಗೂ ಕಸ್ತೂರ್ಬಾ ನಗರ 2 ವಾರ್ಡಿನ ನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ನಮ್ಮ ಆಜಾದ್ ನಗರ ವಾರ್ಡಿನ ಸಮಸ್ತ ಜನರ ಪರವಾಗಿ ನಮ್ಮ ಜಮೀರಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲನೇ ಬಾರಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇಂಥ ಒಬ್ಬ ಜನಪ್ರಿಯ ನಾಯಕರನ್ನ ನಾವು ನೋಡೋದು ಭಾಳ ಅಪರೂಪದ ರಾಜಕಾರಣಿ. ಸರ್ವಧರ್ಮದ ನಾಯಕ, ಸರ್ವ ಜನಾಂಗದ ತೋಟ ಅಂತೇಳಿ ನಾವು ಕರೀತಿದ್ದೀವಿ. ಆ ರೀತಿ ಒಬ್ಬ ಜನಪ್ರಿಯ ನಾಯಕ. ಎಲ್ಲ ಥರದ ಕಾಮಗಾರಿಯಲ್ಲಾಗಿರ್ಬೋದು, ಎಲ್ಲ ಥರದ ಕೆಲಸದಲ್ಲಾಗಿರ್ಬೋದು, ನಮ್ಮ ಇಡೀ ಚಾಮರಾಜಪೇಟೆ ಕ್ಷೇತ್ರನ ಒಳ್ಳೆಯ ಮಾದರಿ ಕ್ಷೇತ್ರ ಮಾಡ್ತಕ್ಕಂಥ ನಾಯಕ ಯಾರಿದ್ದರೆ ಅದು ಜಮೀರಣ್ಣವರು. ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ ಅವರು ಈಗ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಆಸೆಗಳು, ನಮ್ಮೆಲ್ಲರ ಜನರ ಆಸೆಗಳು. ಹಾಗಾಗಿ ಅವರು ಈ ಬಾರಿ ಏನು ಸಚಿವ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭರವಸೆ. ಅವರಿಗೆ ಭಗವಂತ ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ಕಾಪಾಡಿ ಅವರು ಈ ಬಾರಿ ಮಂತ್ರಿಯಾಗಿ ಇಡೀ ರಾಜ್ಯದ ಜನರ ಸೇವೆ ಮಾಡಲಿ ಅನ್ನತಕ್ಕಂಥದ್ದೇ ನಮ್ಮೆಲ್ಲರ ಆರೈಕೆ. ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಜಮೀರಣ್ಣಗೆ ಒಳ್ಳೆಯದಾಗಲಿ. ಅಣ್ಣ, ನಿಮ್ಮ ಇಂದಿನ ಆಜಾದ್ ನಗರ ವಾರ್ಡ್ಗೆ ಕಸ್ತೂರಿಬಾ ಅನ್ನೋ ವಾರ್ಡ್ ನಾಮಕರಣ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಜನ ಅವರಿಗೆ ಆಭಾರಿಗಳಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಸ್ತೂರ್ಬಾ ನಗರ ವಾರ್ಡನ್ನ ಒಂದು ಸಪ್ರೇಟಾಗಿ ವಾರ್ಡ್ ಮಾಡಿದ್ದಕ್ಕೆ ನಾನು ಕೇಳ್ಕೊಂಡೆ, ಸರ್ ಇದು ಕಸ್ತೂರ್ಬಾ ನಗರ ಮೂಲತಃ ಊರಿದ್ದು, ಈ ಊರಿನ ಎಲ್ಲ ಹಿರಿಯ ನಾಗರಿಕಿದ್ದಾರೆ, ಭಾಳ ಹಿರಿಯರಿದ್ದಾರೆ, ಅದಕ್ಕೋಸ್ಕರ ಇದನ್ನು ಕಸ್ತೂರ್ಬಾ ನಗರ ವಾರ್ಡ್ ಮಾಡಬೇಕಂದ ತಕ್ಷಣ ನೀನು ಏನು ಹೇಳ್ತೀಯೋ ಅದೇ ಫೈನಲ್ಲು, ನೀನು ಏನು ಮಾತಾಡ್ತೀಯೋ ಅದೇ ಫೈನಲ್, ನೀನು ಏನು ನಿರ್ಧಾರ ತಗೊಳ್ತೀವಿ ಅದೇ ಫೈನಲ್ ಅಂತ ಹೇಳಿರ್ತಕ್ಕಂಥ ನಾಯಕ ಯಾರು ಇದ್ದರೆ ಅದು ಜಮೀರಣ್ಣವರು. ಹಾಗಾಗಿ ಅವರಿಗೆ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ನಾಯಕ. ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲ ದೇವರಲ್ಲೂ ಕೇಳೋದು, ಇನ್ನೊಮ್ಮೆ ಮಂತ್ರಿಯಾಗಿ ಇಡೀ ರಾಜ್ಯದ ಜನರ ಸೇವೆ ಮಾಡಲಿ ಅಂತಕ್ಕಂಥದ್ದೇ ನನ್ನ ಆಸೆ. ನಾವು ನಮ್ಮ ಜನರ ಸೇವೆ ಮಾಡಲಿ, ಇಡೀ ಚಾಮರಾಜಪೇಟೆ ಕ್ಷೇತ್ರನ ಇಡೀ ಕರ್ನಾಟಕದಲ್ಲಿ ಕಾಣ್ತಕ್ಕಂಥ ಕ್ಷೇತ್ರ ಇದು. ಇಡೀ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲರ ಜನಮನ ಗೆದ್ದಿರ್ತಕ್ಕಂಥ ನಾಯಕ. ಹಾಗಾಗಿ ಅವ್ರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಕಸ್ತೂರ್ಬಾ ನಗರ ವಾರ್ಡ್ ಮಾಡಿರ್ತಕ್ಕಂಥ ನಮ್ಮ ನಾಯಕರಿಗೆ, ಅವ್ರಿಗೆ ನಮ್ಮ ಜನರ ಪರವಾಗಿ, ಎಲ್ಲ ಜನರ ಪರವಾಗಿ, ಕಸ್ತೂರ್ಬಾ ನಗರ ವಾರ್ಡಿನ ಜನರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಇನ್ನೊಮ್ಮೆ ಹೇಳ್ತಾ ಅವ್ರಿಗೆ ಇನ್ನೊಮ್ಮೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಹೇಳ್ತೀನಿ. ನಮ್ಮ ಡಿ ಸಿ ರಮೇಶಣ್ಣ, ಸುಜಾತ ಡಿ ಸಿ ರಮೇಶಣ್ಣವರ ಪರವಾಗಿ ಅವ್ರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಕಾರ್ಯಗಳಾಗಲಿ, ಅವ್ರಿಗೆ ಒಳ್ಳೊಳ್ಳೆ ಪೋಸ್ಟ್ ಸಿಕ್ಕಲಿ, ಅವರು ಡಿ ಸಿ ಎಮ್ ಆಗಬೇಕು ಅಂತ ನಮ್ಮೆಲ್ಲರೂ ಆಸೆ. ನಮ್ಮ ಡಿ ಸಿ ರಮೇಶಣ್ಣವರು ಅವ್ರ ಆಸೆ, ಅವ್ರ ಬಲಗೈ ಬಂಟರು ಅವ್ರ ಮೇಲೆ ತುಂಬ ವಿಶ್ವಾಸ, ಪ್ರೀತಿ. ನಮ್ಮ ಆಜಾದ್ ನಗರ ವಾರ್ಡ್ ಜನತೆ ಎಲ್ಲ ಅವ್ರ ಮೇಲೆ ಪ್ರೀತಿ ಇದೆ. ಅದರಿಂದ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಸರ್, ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ನಾನು ಚಾಮರಾಜಪೇಟೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವಾಗ DSS ಬೆಂಗಳೂರು ಜಿಲ್ಲಾಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಇಲ್ಲಿ ಆಜಾದ್ ನಗರ ವಾರ್ಡಲ್ಲಿ ನಮ್ಮ ಸುಜಾತ ಡಿ ಸಿ ರಮೇಶನ್ ಅವ್ರ ಜೊತೆಗೆ ಅವ್ರು ಹೇಳೋಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಆಜಾದ್ ನಗರ ವಾರ್ಡಿನ ಪರವಾಗಿ, ಆಮೇಲೆ ಇವಾಗ ಹೊಸದಾಗಿ ನಮಗೆ ಕಸ್ತೂರಿಬಾ ನಗರ ವಾರ್ಡ್ ಅಂತ ಮಾಡಿ ನಮ್ಮ ಸಾಹೇಬರು ನಮಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇವತ್ತು ಚಾಮರಾಜಪೇಟೆ ಮಣ್ಣಿನ ಮಗ, ಚಾಮರಾಜಪೇಟೆ ಅಂದ್ರೆ ಒಂದು ಇತಿಹಾಸ ಪಡೆದಂಥ ನಾಯಕರಿದ್ದರೆ ಜಮೀರಣ್ಣವರು. ಅಂಥ ಕೊಡುಗೆ ದಾನಿ. ಅವ್ರಿಗೆ ಚಾಮರಾಜಪೇಟೆಯಲ್ಲಿ 5 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅಂಥ ನಮ್ಮ ಜಮೀರಣ್ಣವ್ರಿಗೆ ಇಡೀ ನಮ್ಮ ವಾರ್ಡಿನ ಪರವಾಗಿ, ಕ್ಷೇತ್ರದ ಪರವಾಗಿ, ಇಡೀ ರಾಜ್ಯದ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಜಮೀರಣ್ಣವ್ರಿಗೆ ಮುಂದಿನ ದಿವಸದಲ್ಲಿ 1ನೇ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, 2ನೇ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಲಿ ಅಂದ್ಬಿಟ್ಟು ನಮ್ಮ ರಮೇಶನ ಪರವಾಗಿ ನಾವೆಲ್ಲ ಇಡೀ ವಾರ್ಡ್, ಕ್ಷೇತ್ರ, ರಾಜ್ಯದ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ನಾನು ಬಾಬಣ್ಣ ಅಂತ ಡಿ ಸಿ ರಮೇಶ್ ಅವ್ರ ಜೊತೆಲಿ ಇರೋದು. ಅವಾಗಿಂದ ಇದ್ದೀವಿ, ಇವಾಗೂ ಇರ್ತೀವಿ, ಮುಂದಕ್ಕೂ ಇರ್ತೀವಿ. ಜಮೀರಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ತೆ, ನನ್ನ ಹೆಸರು ವಿಜಯ್ ಅಂದ್ಬಿಟ್ಟು
ಆಜಾದ್ ನಗರ ವಾರ್ಡಲ್ಲಿರೋದು. ರಮೇಶ್ ಅಣ್ಣನ ಪರವಾಗಿ ಮತ್ತು ನಮ್ಮ ಎಲ್ಲ ಫುಲ್ ಆಫೀಸ್ ಅವ್ರ ಪರವಾಗಿ ಚಾಮರಾಜಪೇಟೆ ಕ್ಷೇತ್ರದ ಮಣ್ಣಿನ ಮಗನಾದ ಅಲ್ಪಸಂಖ್ಯಾತ ಮಿನಿಸ್ಟರ್ ವಸತಿ ಸಚಿವರಾದ BZ ಜಮೀರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮಗೆಲ್ರಿಗೂ ಅಚ್ಚುಮೆಚ್ಚಾಗಿರ್ತಕ್ಕಂಥ BZ ಜಮೀರ್ ಅಣ್ಣನವರ ಹುಟ್ಟುಹಬ್ಬ ಇದೆ. ಅವರು ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಇಡೀ ಸರ್ವಧರ್ಮಗಳಿಗೂ ಕೂಡ ಗೌರವ ಪಟ್ಕೊಂಡು ಬಂದಿರತಕ್ಕಂಥವ್ರು. ರಾಜ್ಯ ಸುತ್ತಿ ಅವರಷ್ಟು ಕ್ರಿಯಾಶೀಲ ಸಚಿವರು ಇಲ್ವೇನೋ ಅನ್ನೋ ರೀತಿ ನಡ್ಕೊಂಡಿದ್ದಾರೆ. ನಿಮ್ಗೆ ಹೆಂಗಿದ್ರು ಆತ್ಮೀಯರಾಗಿದ್ದಾರೆ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಾಯಕರು ತಾವಾಗಿದ್ದೀರಿ. ಏನು ಶುಭಾಶಯ ಕೊಡ್ತೀರ ನನಗೆ? ಇವತ್ತು ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ ಆಜಾದ್ ನಗರ ವಾರ್ಡಿನಲ್ಲಿ ನೂರಾರು ಜನ ಅಲ್ಲ, ಸಾವಿರಾರು ಜನಕ್ಕೆ ಸ್ವೀಟ್ ಹಂಚುವ ಮೂಲಕ ಮತ್ತು ಗಿಡ ನೆಡುವ ಮೂಲಕ ಹಸಿರು, ರಾಜ್ಯದ ಹಸಿರಿದ್ದರೆ ನಾಡು ಉಳಿತದೆ, ನಾಡಿದರೆ ನಾವೆಲ್ಲ ಉಳಿತೀವಿ. ಹಾಗೆ ಜಮೀರಣ್ಣನವರ ಸರಳ ಒಂದು ಏನು ಜನ್ಮದ ದಿನದ ಒಂದು ಉತ್ಸವನ ಮಾಡ್ತಾಯಿದ್ವಿ ನಾವು. ಅವ್ರಿಗೆ ಭಗವಂತ ಫಸ್ಟು ಆರೋಗ್ಯ ಕೊಡಲಿ. ಐಶ್ವರ್ಯ ಹುಡ್ದಾಗಿಂದ ಬಂದಿದೆ ಅವ್ರಿಗೆ. ಭಗವಂತನಲ್ಲಿ ನಾನು ಅದೇ ಕೇಳೋದು, ಮುಂದಿನ ದಿನಗಳಲ್ಲಿ ಜನಪ್ರಿಯ ಶಾಸಕರು, ಹೃದಯವಂತ, ಕೋಟಿಗೊಬ್ಬ ಈ ಹೆಸರು ವಿಷ್ಣುವರ್ಧನ್ ಬಂದಿದೆ, ಅದನ್ನು ನಮ್ಮ ಜಮೀರಣ್ಣವ್ರಿಗೆ ಕೊಡಬೇಕಾಗಿತ್ತು. ಇಡೀ ಚಾಮರಾಜಪೇಟೆ ಕ್ಷೇತ್ರದಲ್ಲೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದಂಥ ಹೆಸರು ಮಾಡಿದವರು ಅಂದರೆ ಅಪರೂಪದ ರಾಜಕಾರಣಿ ಅಂದರೆ ಅದು ಜಮೀರಣ್ಣವರು. ಭಾಳ ಎಂಥ ಕಡು ಬಡವರು ಬಂದ್ರೂ ಅವರು ಎಲ್ಲೇ ಗಾಡೀಲಿ ಹೋಗ್ತಾಯಿದ್ರು ನಿಲ್ಲಿಸಿ ಅವರ ಕಷ್ಟಗಳನ್ನು ಆಲಿಸಿ ಅವ್ರಿಗೇನು ಸ್ಥಳದಲ್ಲೇ ಅವ್ರಿಗೆ ಪರಿಹಾರ ಅಂತ ಕೊಡೋರು ಅಂತಂದರೆ ಅದು ನಮ್ಮ ಜಮೀರಣ್ಣವರು. ಜಮೀರಣ್ಣವ್ರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ನಾನು ಗೌರಮ್ಮ ಗೋವಿಂದರಾಜು ಹಿಂದೆ 140 ವಾರ್ಡಲ್ಲಿ BBMP ಮಾಜಿ ಸದಸ್ಯರಾಗಿದ್ದು, ಅದೇ ರೀತಿ ಇವಾಗ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವಾರ್ಡಲ್ಲೂ ಸುತ್ತಿ ಎಲ್ಲರ ಜನರ ಕಷ್ಟ ಸುಖಗಳನ್ನ ಆಲಿಸಿ ಅವ್ರ ಹತ್ರ ಹೇಳಿ ಸ್ಥಳದಲ್ಲೇ ಪರಿಹಾರನ ಹುಡುಕ್ತೀವಿ. ಅದರ ಜೊತೆಗೆ ಅವ್ರು ಸಿಗಲಿಲ್ಲ ಅಂದ್ರೂ ಅಯ್ಯಬಣ್ಣವರು ದಿನನಿತ್ಯ ಶಾಸಕರ ಭವನದಲ್ಲಿ 10 ಗಂಟೆಯಿಂದ 7 ಗಂಟೆ, 8 ಗಂಟೆ, 10 ಗಂಟೆವರೆಗೂ ಇರ್ತಾರೆ. ಅವ್ರ ಹತ್ರ ಹೇಳಿ ಅದನ್ನು ಪರಿಹಾರ ಮಾಡ್ತಾಯಿದ್ದೀವಿ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟಲಿ, ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೂಪರ್, ಥ್ಯಾಂಕ್ ಯು. 2019-20 ಕರೋನಾಗೆ ತುತ್ತಾಗಿರೋ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ. ಅದರಲ್ಲಿ 224 ಜನದಲ್ಲಿ 224 ಶಾಸಕರಲ್ಲಿ ಎಲ್ಲರೂ ಮನೇಲಿ ಮಲಗಿದರು. ಆವತ್ತು ಜಮೀರಣ್ಣವರು ಪ್ರಾಣವನ್ನೇ ತೊರೆದು ಲೆಕ್ಕಿಸದೆ ಅವರು ಜೊತೆಯಲ್ಲಿ ನಾವೆಲ್ಲ ಹೋಗಿ ಅವರು ಮನೆಗೆ ಅಕ್ಕಿ ಮೂಟೆ ಅಕ್ಕಿ ಮತ್ತು ಬಡವರಿಗೆ ಅನ್ನದಾನ ಡೈಲಿ, ಅದಕ್ಕೋಸ್ಕರ ಶ್ರೀನಿವಾಸ್ ಚೌಟ್ರಿ ಅಂತ ಒಂದು ಶಿಬಿರನೇ ಮಾಡಿಬಿಟ್ಟು ಅದಕ್ಕೆ ಕಮಿಟಿ ನೇಮಿಸಿ ಪ್ರತಿಯೊಬ್ಬರು ಕೆಲಸ ಮಾಡೋಂಗೆ ಮಾಡಿದಂಥ ವ್ಯಕ್ತಿ. ಅಂದರೆ ಪ್ರಾಣನೇ ಲೆಕ್ಕಿಸದೆ ಬಂದಿದ್ದಾರೆ. ಮನೆ ಹೆಂಡತಿ ಮಕ್ಕಳನ್ನೆಲ್ಲ ಬದಿಗೊತ್ತಿ ತನ್ನ ಜನಗಳಿಗೋಸ್ಕರ ಪ್ರಾಣವನ್ನೇ ಮುಡ್ಪಾಕಿಟ್ಟವರು ಅಂದರೆ ಅದು ಜಮೀರಣ್ಣವರು. ಅವ್ರಿಗೆ ಮರೆಯೋ ಅಂತ ಇದೇ ಇಲ್ಲ. ಅವ್ರಿಗೆ ಸಚಿವ ಏನು ಇವಾಗ ಕ್ಯಾಬಿನೆಟ್ ಆಗ್ತಾಯಿದೆ, ಒಳ್ಳೆ ಉನ್ನತ ಸ್ಥಾನಮಾನ ಕೊಟ್ಟು DCMA ಮಾಡಬೇಕಾಯಿತು. ಏನೋ ಕಾರಣಾಂತರಗಳಿಂದ ಇದಾಗಿದೆ. ಖಂಡಿತವಾಗ್ಲೂ ಅವ್ರಿಗೆ ಮುಂಬರದ ಇದರಲ್ಲಿ DCM ಆಗ್ತಾರೆ, ಒಳ್ಳೆ ಹುದ್ದೆಗೂ ಬರ್ತಾರೆ. ಜನಗಳಿಗೆ ನೂರಾರು ಜನ ಅಲ್ಲ, ಲಕ್ಷಾಂತರ ಜನ, ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಈ ವಾಹಿನಿ ಮೂಲಕ ಭರವಸೆ ಕೊಡ್ತಾಯಿದ್ದೀನಿ. ಸರ್ ನಮಸ್ಕಾರ. ತಾವು ಜಮೀರಣ್ಣನ ಆಪ್ತರಿದ್ರಿ, ಸ್ವಂತ ಮಗನ ರೀತಿಯಲ್ಲಿ ಅವ್ರು ನಿಮ್ಮನ್ನ ಪ್ರೀತಿಸ್ತಾರೆ. ಹೇಗಿದ್ರು ರಾಯಪುರಂ ವಾರ್ಡ್ ಅಪ್ಕಮಿಂಗ್ ಕಾರ್ಪೊರೇಟರ್ ಆಗಿರ್ತಾವು. ತಾವು ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ? ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲೇ ಅವ್ರ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಬಂದಿರೋದು ಎಲ್ಲರೂ ಹೆಮ್ಮೆ ವಿಚಾರ. ಶ್ರೀಸಾಮರ ಮನಸ್ಸಲ್ಲಿ ನೆಲೆ ಊರಿದ್ದಾರೆ. ತಮ್ಮ ಶುಭಾಶಯಗಳೇನು ಸರ್? ಸರ್, ಮೊದಲನೇದಾಗಿ ನಮ್ಮೆಲ್ಲರ ಮೆಚ್ಚಿನ ಅಣ್ಣ BZ ಜಮೀರ್ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇಂಥ ಒಬ್ಬ ಮಹಾನ್ ನಾಯಕ ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಇರೋದು ನಮ್ಮೆಲ್ಲರ ಒಂದು ರೀತಿ ಅದೃಷ್ಟ ಅಂತ ಭಾವಿಸ್ತೀನಿ. ಏನಪ್ಪ ಅಂದರೆ ಎಲ್ಲ ಜಾತಿ ಧರ್ಮಗಳನ್ನ
ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವಂಥ ನಾಯಕರು ನಮ್ಮ ಜಮೀರ್ ಅಣ್ಣನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವರು ಮಾಡಿರುವ ಸೇವೆಗಳು ಅಪಾರ. ಉದಾಹರಣೆಗೆ ಕೋವಿಡ್ ವಿಚಾರದಲ್ಲಿ ಫೇಸ್ 1 ಮತ್ತು ಫೇಸ್ 2 ಕೋವಿಡ್-19 2 ಸಲ ಬಂದಿತ್ತು. ಆಗ ಇವರು ಮಾಡಿರೋ ಸೇವೆನ ಅದನ್ನು ಯಾವ ರೀತಿ ಹೇಳಂತ ಗೊತ್ತಾಗಲ್ಲ, ಅಷ್ಟೊಂದು ಸೇವೆ ಮಾಡಿದ್ದಾರೆ. ಬಡವರಿಗೆ ಮನೆಗೂ ಆ ಸಮಯದಲ್ಲಿ ಪ್ರಾಣದ ಮೇಲೆ ಆಸೆ ಬಿಟ್ಟು ಮನೆಗೂ ಫುಡ್ ಕಿಟ್ಸ್ ಇರಲಿ, ಮತ್ತು ಕೋವಿಡ್ ಪಾಸಿಟಿವ್ ಬಂದಿರೋರಿಗೆ ಬೆಡ್ಸ್ ಅರೇಂಜ್ಮೆಂಟ್ ಮಾಡೋದಾಗಿರಲಿ, ಆಕ್ಸಿಜನ್ ಇರಲಿ, ಮತ್ತು ಏನು ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರಿಗೆ ಇವರೆಲ್ಲರಿಗೂ ಕೂಡ ಭಾಳಷ್ಟು ಸೇವೆ ಮಾಡಿದ್ದಾರೆ. ಇದು ನನ್ನ ಕಣ್ಣಾರೆ ನಾನು ಅವ್ರ ಜೊತೆ ಅವರೊಂದು ಟೀಮ್ ಮಾಡಿದ್ರು. ಆ ಟೀಮಲ್ಲಿ ನಾನು ಒಬ್ಬ ಸದಸ್ಯನಾಗಿ ಅವ್ರ ಜೊತೆ ಗೂಡಿ ಅವ್ರ ಕೆಲಸಗಳೆಲ್ಲ ಮಾಡಿದ್ದೀವಿ ನಾವು. ಇಂಥ ಒಬ್ಬ ನಾಯಕರು ನಮ್ಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಅವರು ಬಹಳಷ್ಟು ಕಾಮಗಾರಿಗಳು ಕೂಡ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಈ ರೀತಿ ಕಾಮಗಾರಿಗಳನ್ನು ನಾವು ಎಲ್ಲೂ ಈ ರೀತಿ ಬಡವರಿರುವಂಥ ಪ್ರದೇಶ ನೋಡಿಲ್ಲ ಅನ್ಸುತ್ತೆ. ಯಾಕಂದರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂತಂದರೆ ಪೌರ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಸು ಅಂದಿನ ಕೂಲಿ ಸಂಪಾದನೆ ಮಾಡ್ಕೊಳ್ಳೋದು ಹೆಚ್ಚಿನ ಜನ ಇರ್ತಾರೆ. ಸೊ ಅವ್ರದ್ದು ಸರಿಯಾದ ಲೇಔಟ್ ಇರೋಲ್ಲ, ಸರಿಯಾದ ರಸ್ತೆಗಳಿದೆ, ಅಲ್ಲಿ ಕಾಮಗಾರಿ ಮಾಡೋದು ಕಷ್ಟ. ಅಂಥದ್ರಲ್ಲೂ ಕೂಡ ಅವ್ರ ಆಪ್ತ ಸಹಾಯಕರನ್ನು ಕಳಿಸ್ಕೊಟ್ಟು ಭಾಳ ಅದ್ಭುತವಾಗಿ 106 ಕೋಟಿ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೆಮ್ಮೆ ಇದೆ ಸರ್? 10 ವಾರ್ಡಲ್ಲೂ ಕೆಲಸಗಳು ನಡೀತಾ ಇದೆ. ಚಾಮರಾಜಪೇಟೆಯಲ್ಲಿ ಇತಿಹಾಸದಲ್ಲಿ ಈ ರೀತಿ ಕೆಲಸಗಳು ನಡೆದಿಲ್ಲ, ಹಿಂದೇನೂ ನಡೆದಿಲ್ಲ. ಈಗ ನಡೀತಾ ಇರೋ ಕೆಲಸಗಳು ಯಾವತ್ತೂ ನಡೆದಿಲ್ಲ. ಆ ರೀತಿ ಕೆಲಸಗಳು ನಡೀತಾ ಇದೆ. ನಾನು ವಿಶೇಷವಾಗಿ ನಮ್ಮ ವಾರ್ಡ್ ಬಗ್ಗೆ ನಾನು ಹೇಳ್ತೀನಿ, ರಾಯಪುರಂ ವಾರ್ಡ್ ಬಗ್ಗೆ ನಾನು ಹೇಳ್ತೀನಿ. ವಾಟರ್ ಕಂಟಾಮಿನೇಷನ್ನು ಭಾಳಷ್ಟು ಇಲ್ಲಿತ್ತು. ಈಗ ಸುಮಾರು 90% ಕ್ಲಿಯರ್ ಆಗಿದೆ. ಸ್ಯಾನಿಟರಿ ಲೈನ್ಸ್ ಆಗಲಿ ಮತ್ತು ವಾಟರ್ ಪೈಪ್ ಲೈನ್ಸ್ ಆಗಲಿ ಎಲ್ಲ ಹೊಸ ಲೈನ್ಸ್ ಹಾಕಿದ್ದಾರೆ. ಮತ್ತು ಜೊತೆಗೆ ಅದರ ಮೇಲೆ ಕಾಂಕ್ರೀಟ್ ರೋಡ್ಸು ನೀಟಾಗಿ ಎಲ್ಲ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಇದಲ್ಲದೆ ನಮ್ಮ ವಾರ್ಡಲ್ಲಿ ವಿಶೇಷವಾಗಿ ಕಾಲೇಜ್ ಇದೆ. ಈಗ ಕಾಲೇಜ್ ಕೂಡ ಭಾಳ ಮಲ್ಟಿಪರ್ಪಸ್ ಕಟ್ಟಡನ ಕಟ್ತಾ ಇದ್ದಾರೆ. ಅದು ಶೀಘ್ರದಲ್ಲೇ ಅಂದರೆ ಒಂದು 8 ಮಂತ್ಸಲ್ಲಿ ಪ್ರಾರಂಭ ಆಗ್ಬೋದು. ಜೊತೆಗೆ ಏನಪ್ಪ, ನಮ್ಮ ಆಸ್ಪತ್ರೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಲ್ಲೇ ದಿ ಬೆಸ್ಟ್ ಹಾಸ್ಪಿಟಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದಂಥ ಶಾಸಕರ ಉಪಸ್ಥಿತಿ ಎಷ್ಟಾದರೂ ಇದೆ ಸರ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ? ಸರ್, ಖಂಡಿತ ಸರ್. ಜಮೀರ್ ಅಣ್ಣ ಅವರು ಅಂದರೆ ಚಾಮರಾಜಪೇಟೆ ಮನೆ ಮಗ, ಅವ್ರ ಉಪಸ್ಥಿತಿ ಇರಲೇಬೇಕು. ಮತ್ತು ಜಮೀರ್ ಅಣ್ಣ ಅವರ ಹುಟ್ಟುಹಬ್ಬ ನಾಳೆ ಅಂದರೆ ಇವತ್ತು ನಮ್ಮ ರಾಯಪುರಂ ವಾರ್ಡಲ್ಲಿ ನೀವೇ ನೋಡ್ತಾ ಇದ್ದೀರಾ, ಹಬ್ಬದ ವಾತಾವರಣ ಕಾಣ್ತಾ ಇದೆ ಎಲ್ಲೆಲ್ಲೂ ಕೂಡ. ನಾವು ನಾಳೆ ಕಾಯ್ತಾ ಇದ್ದೀವಿ ಅವ್ರ ಹುಟ್ಟುಹಬ್ಬದ ದಿನ. ವಿಶೇಷವಾಗಿ ಭಾಳಷ್ಟು ಜನ ಸಮಾಜ ಸೇವಾ ಕೆಲಸಗಳನ್ನ ಮಾಡ್ತಾರೆ. ಶಾಲೆಗಳಲ್ಲಿ ಪುಸ್ತಕ ಕೊಡೋದಾಗಲಿ, ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದಾಗಲಿ, ಈ ರೀತಿ ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾಳೆ ಕೂಡ ಮಾಡ್ತೀವಿ. ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ. ಆ ಅಪ್ಪನಿಗೆ, ಜಮೀರ್ ಅಣ್ಣನವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಅವ್ರ ಹುಟ್ಟುಹಬ್ಬದ ದಿನ ನಮ್ಮ ಪಕ್ಷ ಅವರಿಗೆ ಮಂತ್ರಿಗಳನ್ನ ಮಾಡಿ ಒಂದು ಹುಟ್ಟುಹಬ್ಬದ ಗಿಫ್ಟ್ ಕೊಡ್ತಾರಂತ ಕಾಯ್ತಾ ಇದ್ದೀವಿ. ನನ್ನ ಹೆಸರು CR ರವಿ ಪ್ರಸಾದ್ ಅಂತ, ರಾಯಪುರಂ ವಾರ್ಡ್ ನಮ್ಮದು. ನಾನು ಜಮೀರ್ ಅಣ್ಣನವ್ರ ಜೊತೆಗೆ ಇರ್ತೀನಿ. ನಮಸ್ಕಾರ. ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು DZ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ಇದೆ. ತಮಗೆ ಅವರು ಬಹಳ ಆತ್ಮೀಯತೆ ಗೊತ್ತು. ಎಷ್ಟು ನಿಮಗೆ ಸಂತೋಷ ಆಗ್ತಾ ಇದೆ ಈ ಹುಟ್ಟುಹಬ್ಬಕ್ಕೆ? ತಮ್ಮ ಶುಭಾಶಯಗಳೇನು? ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಇದೊಂದು ನಮಗೆ ಸಂತೋಷದ ವಿಚಾರನೇ ಇದು. ಯಾಕಂದರೆ ಸುಮಾರು ನಮ್ಮ ಈ ಭಾಗಕ್ಕೆ ಬಂದು ಅವರು ಒಂದು 19 ವರ್ಷ ಆಗಿದೆ. ಅದಕ್ಕೆ ಮೊದಲು ಆ ಕಡೆ ಚಾಮರಾಜಪೇಟೆ ಕ್ಷೇತ್ರ ವಿಂಗಡಣೆ ಆಗೋಕ್ಕೆ ಮೊದಲು ಇದು ಬಿನಿಪೇಟೆ ಹಳೆ ಕ್ಷೇತ್ರ ಆಗಿತ್ತು. ಒಂದು ಸಮಯದಲ್ಲಿ ಚಾಮರಾಜಪೇಟೆ ಅಂತ ಇದನ್ನೆಲ್ಲ ಸೇರಿಸ್ತಾಗಿದ್ದನ್ನು ಸಾಹೇಬರು ನಮ್ಗೆ ಅವ್ರ ಒಡನಾಟ ಒಂದು 19 ವರ್ಷದಿಂದ ಒಡನಾಟ ಇದೆ. ಆವಾಗಿಂದನೂ ನಮ್ಮ ಸಾಹೇಬ್ರದ್ದು ಜನ್ಮದಿನದ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮಗೇನೋ ಒಂದು ಊರು ಹಬ್ಬದ ಥರ. ಇಲ್ಲಿ ಯಾರೇ ಆಗಲಿ, ಇಲ್ಲಿ ಮೊದಲು 7 ವಾರ್ಡ್ ಇತ್ತು, ಇವಾಗ ಒಂದು 10 ವಾರ್ಡ್ ಆಗಿದೆ. 10 ವಾರ್ಡಲ್ಲೂ ನಾಳೆ ಒಂದು ಹಬ್ಬದ ವಾತಾವರಣದ ಥರ ನಡೀತಾ ಇದೆ. ತಾವು ಹೇಗಿದ್ರು ಅವರ ಕಾಮಗಾರಿಗಳನ್ನ ನೋಡಿದ್ದೀರಿ. ಆ ಕಾಮಗಾರಿಗಳ ಬಗ್ಗೆ ತಾವು ಹೆಮ್ಮೆ ಇಲ್ಲ? ಈಗ ಈ ಪ್ರಶ್ನೆನ
3.5 ವರ್ಷದ ಹಿಂದೆ ಕೇಳಿದ್ರು ನಮಗೆ ಚುನಾವಣೆ ಸಮಯದಲ್ಲಿ. ಅದಿದೆ ಕ್ಲಿಪ್ಸ್ ನನ್ನ ಹತ್ರನೂ ಇದೆ. ಆವಾಗ ಏನಾಗಿಲ್ಲ, ಕಾರ್ಯಕ್ರಮಗಳು ನಡೀತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಅವತ್ತು ಹೇಳಿದ್ದೆ, ನೋಡಿ ಏನು ಕೆಲಸ ಆಗಬೇಕು ಅನ್ನೋದನ್ನು ಲಿಸ್ಟ್ ಕೊಡಿ, ಆ ಲಿಸ್ಟಿನ ಪ್ರಕಾರ ಇನ್ನೂ ಡಬಲ್ ಆಗಿರುತ್ತೆ ಅಂತ. ಈಗ ನೋಡಿ ಸುಮಾರಿಲ್ಲ ಅಂತ ಹೇಳಿದ್ರು, ಒಂದು 400 ಕೋಟಿವರೆಗೂ ತೊಗೊಂಡು ಬಂದು ಅನುದಾನನ ತಗೊಬಂದು ಮಿನಿಸ್ಟರ್ ಆದ ನಂತರ 400 ಕೋಟಿ ಅನುದಾನ ತೊಗೊಂಡು ಬಂದು ಎಲ್ಲ ಕಡೆ ಸಿ ಸಿ ರಸ್ತೆಗಳು, ವೈಟ್ ಟಾಪಿಂಗ್ಗಳು, ಉದ್ಯಾನವನ ಇಂಪ್ರೂವ್ಮೆಂಟ್ಗಳು, ಸ್ಟ್ಯಾಚುಗಳು, ಪ್ರತಿಯೊಂದು ನೀರಿನ ಅಭಾವ ಇದ್ದಂಥ ಇದು ಎಲ್ಲ ಕಡೆನೇ ವಾಟರ್ ಲೈನ್ ಚೇಂಜ್ ಮಾಡಿದ್ದಾರೆ, ಸ್ಯಾನಿಟ್ರಿ ಚೇಂಜ್ ಮಾಡಿದ್ದಾರೆ. ಇಂಥದ್ದು ಅನ್ನೋದಂಗಿಲ್ಲ. ಅರಪತ್ ನಗರ ಅಂತ ಇದೆ, ತಾವು ಒಂದ್ಸಲಿ ನೋಡಿ. ಮಳೆ ಬರ್ತಿದ್ರೆ ಒಂದು ತುಂಬಿಕೊಂಡು ಒಂದು 300 ಮನೆಗೆ ತೊಂದರೆ ಆಗ್ತಿತ್ತು. ಇವತ್ತು ಅಲ್ಲಿ ಒಂದು ಮನೆಗೂ ತೊಂದರೆ ಆಗ್ತಿಲ್ಲ. ಆ ರೀತಿ ಕೆಲಸದ ಕಾಮಗಾರಿಗಳಂತೂ ಬೇಕಾದಷ್ಟು ಅದ್ಭುತವಾಗಿ ನಡೆದಿದೆ. ಈ ನಮ್ಮ 25 ಜನ ಏನು ಬೆಂಗಳೂರಿನಲ್ಲಿ MLAಗಳಿದ್ದಾರೆ, ಯಾರೂ ಮಾಡದಿರುವಂಥ ಕೆಲಸನ ಇವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿವೆ. ತಾವು ಬಂದರೆ ನಾವು ಕರ್ಕೊಂಡೋಗಿ ತೋರಿಸ್ತೀವಿ. ಇದರಲ್ಲಿ ಯಾವುದೇ ಒಂದು 2 ಮಾತಿಲ್ಲ. ಈಗ ನಮ್ಮ ಜನಪ್ರಿಯ ನಾಯಕರಾದ, ಸರ್ವಧರ್ಮದ ನಾಯಕರು ಆದ, ಯಾವುದೇ ಒಂದು ಧರ್ಮ ಜಾತಿ ಭೇದ ಅನ್ನೋದೇ ಯಾವುದೇ ಒಂದು ರೀತಿ ನೋಡತಕ್ಕಂಥ ಅದ್ಭುತವಾದಂಥ ನಾಯಕ ಅಂತ ಹೇಳಿದ್ರೆ ಅವರು ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬ್ರವರು. ಯಾರೇ ಹೋಗಲಿ, ಯಾರೇ ಬರಲಿ, ಕರ್ನಾಟಕದಿಂದ ಅಲ್ಲ, ನಾನಾ ಭಾಗದಿಂದ ಬಂದ್ರೂ ಅವರು ಹುಟ್ಟೋದು ದಿವಸ ಅಂತ ಅಲ್ಲ, ಯಾವಾಗ ಬಂದ್ರೂ ಅವರು ತನು ಮನ ಧನ ಸಹಾಯದಿಂದ ಎಲ್ರಿಗೂ ಸಹಾಯ ಮಾಡುವಂಥ ವ್ಯಕ್ತಿಗೆ ಈ ಬಾರಿ 60ನೇ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ದೇವರು ಅವ್ರನ್ನ ಆಯುಷು ಆರೋಗ್ಯ ಭಾಗ್ಯ ಮುಂದೆ ಅವ್ರಿಗೆ ಡೆಪ್ಟಿ CM ಆಗಿ ಕೊಟ್ಟು ಇನ್ನೂ ಜನಸೇವೆ ಮಾಡೋದಕ್ಕೆ ದೇವರು ಆಶಿಸಲಿ ಅಂತ ಹೇಳ್ತಾ ನನ್ನ ಒಂದು ಇದನ್ನು